ಎಲ್ರಿಗೂ ಕೋಸ್ಟಲ್ ಟ್ರೇಡರ್ಗೆ ಸ್ವಾಗತ. ಇವತ್ತಿನ ಡೇ ಹೇಗಿತ್ತು ಅಂತ ನೋಡೋಣ. ಸೊ ಇವತ್ತು ಆಕ್ಚುಲಿ ವೀಕ್ ಸ್ಟಾರ್ಟಿಂಗ್ ನಮ್ಗೆ ಏನಾಗುತ್ತೆ, ಅದು ಸೈಡ್ ವೇಸ್ ಇದ್ದೇ ಇರಬೇಕು. ಇಲ್ಲಿದ್ರೆ ಒಂದೇ ಸೈಡ್ ಅಲ್ಲಿ ಹೋಗಿರುತ್ತೆ, ಮಧ್ಯಾಹ್ನ ಮೇಲೆ ವಿ ಆ ರೀತಿ ಏನಾದ್ರು ಬರಬೇಕು. ಬಟ್ ಇವತ್ತು ಮಾರ್ಕೆಟ್ ಏನಾಯ್ತು, ಬೆಳಿಗ್ಗೆ ಇಲ್ಲಿ ನಮ್ ಝೋನ್ ಇಂದ ಇಳಿದಂತಹ ಮಾರ್ಕೆಟ್ ಏಕದಮ್ ಮೇಲ್ಗಡೆ ಹೋದ. ಮೇಲ್ಗಡೆ ಹೋದ ಅಂದ್ರೆ ಈಗ ಈ ಝೋನ್ ಅನ್ನೇ ಬ್ರೇಕ್ ಮಾಡಿ ಈ ಗ್ಯಾಪ್ ಏನಿದೆ, ಈ ಗ್ಯಾಪ್ ಅನ್ನು ಫಿಲ್ ಮಾಡ್ತಾನೋ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಬಟ್ ಅವನೇನ್ ಮಾಡ್ದ, ಅಲ್ಲಿ ಹೋಗ್ಲೇ ಇಲ್ಲ. ಅಲ್ಲಿ ಹೋಗ್ದೇನೆ ವಾಪಸ್ಸೇ ಬಂದ. ವಾಪಸ್ ಬಂದ್ರು ನಾವು ವೆಯ್ಟ್ ಮಾಡ್ತಾ ಇದ್ವಿ, ಯಾಕೆಂದ್ರೆ ಕರೆಕ್ಟ್ ಆಗಿರೋ ಎಂಟ್ರಿ ಸಿಕ್ಕಿದ್ರೆ ಮಾತ್ರ ನಮ್ ಕೈಲಿ ಮಾಡಕ್ ಆಗೋದಂತ. ಸೊ ಅದೇ ತರ ವೆಯ್ಟ್ ಮಾಡ್ತಾ ಇದ್ದಾಗ ಪುಟ್ ಆಪ್ಷನ್ ಅಲ್ಲಿ ನಮ್ಗೆ ಎಂಟ್ರಿ ಬಂತು. ಆ ಎಂಟ್ರಿಯನ್ನು ಎಲ್ಲರಿಗೂ ಕೊಟ್ಟಿದ್ವಿ. ಅದೇ ಪ್ರಕಾರವಾಗಿ ನೋಡಿ, ಈ ಪುಟ್ ಆಪ್ಷನ್ ಅಲ್ಲಿ 94 ಇಂದ 103 ವರೆಗೆ ಅಂಡ್ 121 ಇಂದ 132 ವರೆಗೆ, 35 ವರೆಗೆ ಹೋಯ್ತು. ಅದಾದ್ಮೇಲಿಂದ ಸೆಕೆಂಡ್ ಹಾಫ್ ಅಲ್ಲಿ ತಿರ್ಗಾ ಒಂದ್ ಸ್ವಲ್ಪ ಮೊಮೆಂಟಮ್ ಇದೆ. 135 ಇಂದ 150 ವರೆಗೆ ಒಂದು ಮೊಮೆಂಟಮ್ ಬಂತು. ನೀವು ಇಲ್ಲಿ ಚಾರ್ಟ್ ಅಲ್ಲೂ ನೋಡ್ಬೋದು. ಆ ಚಾರ್ಟ್ ಅಲ್ಲಿ ಎಕ್ಸಾಕ್ಟ್ಲಿ ನಮ್ಮ ಬೆಳಗ್ಗೆದೊಂದು ಟ್ರೇಡ್ ಅದಾದ್ಮೇಲಿಂದ ರೀಟೆಸ್ಟ್ ಅಲ್ಲಿ ಒಂದು ಟ್ರೇಡ್, ಅದಾದ್ಮೇಲಿಂದ ಮೂರನೇ ಸಲಿಗೆ ಬಂದದ್ದು ಬ್ರೇಕ್ಔಟ್ ಟ್ರೇಡ್ ಇಲ್ಲಿವರೆಗೆ, ಈ ಝೋನ್ ವರೆಗೆ. ಅದಾದ್ಮೇಲೆ ಮಾರ್ಕೆಟ್ ನೋಡಿ ಎಲ್ಲೂ ಹೋಗ್ಲೇ ಇಲ್ಲ. ಟ್ರೆಂಡ್ ಲೈನ್ ಹಾಕಿ ಇಟ್ಕೊಂಡ್ವಿ. ಈ ಕಡೆ ಲೋ ಇದೆ, ತಿರ್ಗಾ ಟ್ರೇಡ್ ಮಾಡಕ್ ಆಗಲ್ಲ. ಹೇಳ್ಬೋದು ಕರೆಕ್ಟ್, ಇಲ್ಲಿ ತಗೊಳ್ಳಿ ಇಲ್ಲಿ ಬಿಡಿ, ಇಲ್ಲಿ ತಗೊಳ್ಳಿ ಇಲ್ಲಿ ಬಿಡಿ ಅಂತ. ಬಟ್ ಅದು ಸ್ಕ್ಯಾಲ್ಪಿಂಗ್ ಆಗುತ್ತೆ, ಮತ್ತೆ ಓವರ್ ಟ್ರೇಡಿಂಗ್ ಆಗುತ್ತೆ. ಅದನ್ನ ಅವಾಯ್ಡ್ ಮಾಡಿ ಬೇರೆ ಟ್ರೇಡ್ ಗಳನ್ನ ಮಾಡಿಲ್ಲ. ಅಂಡ್ ಸಿ ಗಳನ್ನ ನೋಡಿದಾಗ, ಸಿ ನೋಡಿ ಸ್ಲೋಲಿ ಕೆಳಗೆ ಇಳಿತಾ ಇದೆ. ಸ್ಲೋಲಿ, ಎಷ್ಟು ಸ್ಲೋ ಆಗಿ ಇಳಿತಾ ಇದೆ ಅಂತ ಹೇಳಿದ್ರೆ ಸ್ಪೀಡ್ ಆಗಿಲ್ಲ, ಯಾಕೆಂದ್ರೆ ಡಿ ಕೆ ಆಗ್ಲಿಕ್ಕೆ ಟೈಮ್ ಇದೆ. ಬಟ್ ಸ್ಲೋಲಿ ಇಳಿತಾ ಮಾರ್ಕೆಟ್ 38 ವರೆಗೂ ನಮ್ಮ ಒಂದು ಸ್ಟ್ರೈಕ್ ಪ್ರೈಸ್ ಅಷ್ಟು ಲೋಗೆ ಬಂದಿದೆ. ಆಯ್ತಾ, ಆ ಕಡೆ ಪಿನು ಹೋಗ್ತಾ ಇಲ್ಲ, ಈ ಕಡೆ ಸಿನು ಹೋಗ್ತಾ ಇಲ್ಲ. ಇದಕ್ಕೆ ಹೇಳುದು ಪೊಸಿಷನ್ ಮಾಡ್ತಾ ಇದ್ದಾರೆ ಅಂತ. ಅದಕ್ಕೆ ಸರಿಯಾಗಿ ನೋಡಿ, ನಿನ್ನೆ ಕೊಟ್ಟಂತಹ ನಮ್ಮ ಲೈನ್ಸ್ ಅದೇ ಝೋನ್ ಒಳಗೆ ಮಾರ್ಕೆಟ್ ಸ್ಟಕ್. ಬೆಳಗ್ಗೆ ಇಲ್ಲಿಂದ ನಿಂತು ಹೊರಟಂಗ್ ಮಾಡ್ದ, ಮತ್ತೆ ಹೋಗ್ಲಿಲ್ಲ, ಇದೇ ಝೋನ್ ಒಳಗಿದ್ದ. ಇದನ್ ಬ್ರೇಕ್ ಆದ, ಅದೇ ಬಟ್ ಕ್ಲೋಸಿಂಗ್ ಕೊಡ್ಲಿಲ್ಲ. ಕ್ಲೋಸಿಂಗ್ ಕೊಡ್ದೇನೆ ಒಳಗೆ ಇದ್ದು ಅದೇ ಝೋನ್ ಒಳಗೆ ಇದ್ದು ಟೈಮ್ ಪಾಸ್ ಮಾಡ್ದ. ಇವತ್ತು ಶುಕ್ರವಾರ, ನೋ ಮೂವ್ಮೆಂಟ್. ಸೊ ಇವಾಗ ಇದೇ ಝೋನ್ ಒಳಗೆ ಇದೆ ಮಾರ್ಕೆಟ್. ಇನ್ ನಾಳೆ ಏನಾಗುತ್ತೆ ಅನ್ನೋದನ್ನ ಮತ್ತೆ ನೋಡೋಣ. ಯಾಕೆ ಅಂತ ಹೇಳಿದ್ರೆ, ಈಗ ಈ ಝೋನ್ ಇಂದ ಬ್ರೇಕ್ ಆದ ನಂತರ ಅವನಿಗೆ ಏನಾಗಿದೆ, ದೊಡ್ಡ ಫಾಲ್ ಎಕ್ಸ್ಪೆಕ್ಟೆಡ್ ಇದೆ. ಯಾಕೆಂದ್ರೆ ಇಲ್ಲಿ ಏನು ಇಲ್ಲ, ಅಂಟಿಲ್ ಅನ್ಲೆಸ್ ನಿಮ್ಗೆ ನೋಡಿ, ಇಲ್ಲಿ ಜೂನ್ ವರೆಗೂ ಇಲ್ಲಿ ಯಾವುದೇ ರೀತಿಯ ಚಾರ್ಟ್ಸ್ ಗಳೇ ಇಲ್ಲ. ಜುಲೈ ಬಂದು ಜೂನ್ ಲೋ ವರೆಗೆ ಬಂದಂಗಾಗಿದೆ. ಓಕೆನಾ. ಈಗ ಇಲ್ಲಿಂದ ನೆಕ್ಸ್ಟ್ ಈಗ ಒಂದು ಫರ್ದರ್ ಫಾಲ್ ಆದ್ರೆ ಅವನಿಗೆ ಇಲ್ಲಿ ತುಂಬಾ ದೊಡ್ಡ ಡೌನ್ ಮೂಮೆಂಟಮ್ ಇದೆ, ಬಾಕಿ ಇದೆ. ಒಂದು ಗ್ಯಾಪ್ ಇದೆ, ಆ ಗ್ಯಾಪ್ ಫಿಲ್ ಮಾಡೋದಕ್ಕೂ ಬಾಕಿ ಇದೆ, ಎಲ್ಲದೂ ಇದೆ. 24,500 ವರೆಗೂ ಹೋಗೋ ಚಾನ್ಸಸ್ ಇರುತ್ತೆ. ಆದ್ರೆ ಅದನ್ನ ಈಗಲೇ ಎಕ್ಸ್ಪೆಕ್ಟ್ ಮಾಡೋದು ಬೇಡ. ಯಾಕೆ ಅಂತ ಹೇಳಿದ್ರೆ ನಾಳೆ ಸೋಮವಾರ ಗೊತ್ತಾಗುತ್ತೆ ಏನಾಗಬಹುದು ಅಂತ. ಯಾಕಂದ್ರೆ ಇನ್ನು 2 ಸಲ ರಜೆ ಇರೋದ್ರಿಂದ ಅವನ್ ತಿರ್ಗಾ ಒಂದ್ಸಲಿ ಮಾರ್ಕೆಟ್ ಅನ್ನ, ಇಲ್ಲಿಂದ ತಂದಂತ ಮಾರ್ಕೆಟ್ ಅನ್ನ ತಿರ್ಗಾ ಇಲ್ಲಿ ಒಂದ್ಸಲಿ ಬಂದು ಸೋಮವಾರ ಡಬಲ್ ಟಾಪ್ ಮಾಡಿ ಆಮೇಲೆ ಫಾಲ್ ಆಗಬಹುದು. ಅಥವಾ ಇದೇ ಝೋನ್ ಅನ್ನ ತಗೊಂಡು ಮುಂದೆವರೆಗೆ ಹೋಗಿ ಕ್ಲೋಸಿಂಗ್ ಇದೆ ನೋಡಿ, ಮೊನ್ನೆದು ಗುರುವಾರದ್ದು, ನಿನ್ನೆದು, ಅಲ್ಲಿವರೆಗೆ ಬಂದು ಸಹ ಅಲ್ಲಿಂದ ಮತ್ತೆ ಫಾಲ್ ಆಗ್ಲಿಕ್ಕೂ ಚಾನ್ಸಸ್ ಇರುತ್ತೆ. ಸೊ ಸೇಮ್ ಲೈನ್ಸ್ ಗಳನ್ನ ಇವತ್ತು ಹಾಕಿರೋ ಲೈನ್ಸ್ ಗಳನ್ನೇ ನಾಳೆಗೂ ಪ್ಲಾಟ್ ಮಾಡ್ಕೊಳ್ಳಿ. ಇದ್ರ ಫರ್ದರ್ ಏನ್ ಮೂವ್ ಆಗುತ್ತೆ ಅನ್ನೋದನ್ನ ನಾನು ನಿಮ್ಗೆ ಸೋಮವಾರ ಲೈನ್ಸ್ ಅನ್ನ ಕಳಿಸ್ತೀನಿ. ಅಂಡ್ ನೀವು ಇದನ್ನ ಆಪ್ಷನ್ ಚಾರ್ಟ್ ಅಲ್ಲೂ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡ್ತಾ ಇರಿ. ಅವಾಗ ನಿಮ್ಗೆ ಕ್ಲಾರಿಟಿ ಸಿಗುತ್ತೆ ಮಾರ್ಕೆಟ್ ಮೂವ್ಮೆಂಟ್ ಆಗ್ತಾ ಇಲ್ಲ ಅಂತ. ಈಗ ನೋಡಿ, ಇದೆಲ್ಲ ತೆಗಿಯೋಣ. ಜಸ್ಟ್ ಒಂದೇ ಒಂದು ಹಾಕಿ, ಯಾವುದು, ಈ ಒಂದು ಕ್ಯಾಂಡಲ್ ಹಾಕಿ. ಆಯ್ತಾ, ಈ ಒಂದು ಕ್ಯಾಂಡಲ್ ಒಳಗೆ ನೋಡಿ ಮಾರ್ಕೆಟ್ ಏನಾಗಿದೆ, ಏನೂ ಆಗಿಲ್ಲ. ಅದೇ ಕ್ಯಾಂಡಲ್ ಒಳಗೆ ಇತ್ತು, ಬ್ರೇಕ್ಔಟ್ ಕೊಟ್ಟಿತ್ತು, ಕ್ಲೋಸ್, ಮತ್ತಿರ್ಗ ಫೇಲಿಯರ್ ಮಾಡ್ತು. ಕೆಳಗಡೆ ಬ್ರೇಕ್ಔಟ್ ಕೊಟ್ಟಿತ್ತು, ಮತ್ತೆ ಫೇಲಿಯರ್ ಮಾಡ್ತು. ಸೊ ಮಾರ್ಕೆಟ್ ಎರಡು ಸೈಡ್ ಆಚೆ ಈಚೆ ಹೋಗ್ತಾ ಬರ್ತಾ ಅಲ್ಲೇ ಟೈಮ್ ಪಾಸ್ ಮಾಡ್ತಾ ಇದೆ. ಅದೇ ನೀವು ಸೀನಲ್ಲಿ ಹಾಕೊಂಡು ನೋಡಿದಾಗ ನಿಮ್ಗೆ ಏನಾದ್ ಕಾಣುತ್ತೆ ಅಂತ ಹೇಳಿದ್ರೆ, ಅದೇ ಒಂದು ಕ್ಯಾಂಡಲ್, ಯಾವ್ದಾದ್ರು ಒಂದು ಕ್ಯಾಂಡಲ್ ನಾವೇನ್ ಹಾಕಿದೀವೋ ಪಿ ನಲ್ಲಿ, ಅದೇ ಕ್ಯಾಂಡಲ್ ಅನ್ನ ನೀವು ಇಲ್ಲ ಹಾಕಿದ್ರು, ಇಲ್ಲೂ ಅಷ್ಟೇ ನೋಡಿ ಕ್ಲಾರಿಟಿ ಕೊಟ್ಟಿದೆ. ಏನು ಕ್ಲಾರಿಟಿ ಏನಿದೆ, ಬ್ರೇಕ್ ಆಯ್ತು, ತಿರ್ಗಾ ಒಳಗೆ ಹೋಗ್ಲೇ ಇಲ್ಲ, ಈ ಝೋನ್ ಒಳಗೆ ಹೋಗ್ತಾ ಇದೆ. ಕರೆಕ್ಟಾ. ಈ ಝೋನೇ ಒಳಗೆ ಹೋಗ್ಲಿಲ್ಲ ಅಂದ್ರೆ ನಮ್ಗೆ ಎಂಟ್ರಿಯೇ ಸಿಗಲ್ಲ. ಈಗ ಲೋ ಎಲ್ಲೇ ಬರ್ಲಿ, ಒಂದು ಮೂಮೆಂಟಮ್ ಇರೋದು ಯಾವಾಗ, ಚೆನ್ನಾಗಿರೋ ಮೂಮೆಂಟಮ್ ಈ ಝೋನ್ ಬ್ರೇಕ್ ಆದ್ರೆ. ಅಲ್ಲಿ ಝೋನ್ ಬ್ರೇಕ್ ಆಗ್ತಿಲ್ಲ. ಎಷ್ಟು ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ನಿಮ್ಗೆ ಗೊತ್ತಾಗುತ್ತೆ ನೋಡಿ, ಅಲ್ವಾ. ಸೊ ಒಂದು ಕ್ಯಾಂಡಲ್ ನಿಮ್ಗೆ ಎಲ್ಲದನ್ನು ತಿಳಿಸಿ ಕೊಡುತ್ತೆ. ಆದ್ರೆ ನೀವು ಅಬ್ಸರ್ವ್ ಮಾಡೋದ್ ಕಲಿಬೇಕು. ಮಾರ್ಕೆಟ್ ಅಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಮಾತ್ರ ನಿಮಗೆ ಮಾರ್ಕೆಟಿನ ಬಿಹೇವಿಯರ್ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಈಗ ಇಲ್ಲೊಂದು ಝೋನ್ ಇದೆ,
ಆ ಝೋನ್ ಒಳಗೆ ಮಾರ್ಕೆಟ್ ಇದ್ದಾಗ ನಾವ್ ಏನ್ ಮಾಡ್ಬೇಕು? ಏನು ಮಾಡಕ್ಕಾಗಲ್ಲ, ವೆಯ್ಟ್ ಮಾಡ್ಬೇಕು. ಈಗ ಇಲ್ಲಿ ಬ್ರೇಕ್ ಆಗಿ ಇದ್ರ ಮೇಲೆ ನಿಂತಿದೆ, ಕರೆಕ್ಟ್ ಅಲ್ವಾ? ಈ ಝೋನ್ ಹತ್ರನೇ ಸಪೋರ್ಟ್ ತಗೊಳ್ತಿದೆ. ಆದ್ರೆ ಸಿ ನಲ್ಲಿ ಅದೇ ತರ ಆಗ್ತಿದ್ಯಾ ಅಂದ್ರೆ ಎಸ್, ಝೋನ್ ಒಳಗಿದೆ. ಹಾಗಾದ್ರೆ ನಾವು ಸ್ಟಾಪ್ ಲಾಸ್ ಎಷ್ಟು ಇಡಬೇಕು? ಝೋನ್ ಇಂದ ಒಂದು 10 ಪಾಯಿಂಟ್ ಸ್ಟಾಪ್ ಲಾಸ್ ಇಡಬೇಕು. ಒಂದು ವೇಳೆ ನಮ್ಮ ಮೂಮೆಂಟಮ್ ಹೌದು ಅಂತ ಆದ್ರೆ ಬರುತ್ತೆ. ಯಾವಾಗ ಒಂದ್ ಮೇಲ್ಗಡೆ ಹೋಗಲ್ಲ, ವಾಪಸ್ಸೇ ಬರ್ತಾ ಇದ್ದಾನೆ ಅಂತ ಕ್ಲಾರಿಟಿ ಸಿಗುತ್ತೋ, ಅಥವಾ ಯಾವಾಗ ಕ್ಲೋಸಿಂಗ್ ಸಿಗುತ್ತೋ, ಅದಾದ್ಮೇಲಿಂದ ನಾವು ಕಾಸ್ಟ್ ಟು ಕಾಸ್ಟ್ಗೂ ಎಕ್ಸಿಟ್ ಆಗ್ಬೋದು. ಕರೆಕ್ಟಾ? ಇದು ಕೆಲವು ಪರ್ಟಿಕ್ಯುಲರ್ ಪಾಯಿಂಟ್ಸ್. ಆ ಪರ್ಟಿಕ್ಯುಲರ್ ಪಾಯಿಂಟ್ಸ್ ಅಲ್ಲಿ ನಾವು ಬೈ ಮಾಡಿದ್ರೆ ನಮ್ ಸ್ಟಾಪ್ ಲಾಸ್ ಆಗುತ್ತೆ ಅಂತ ಗೊತ್ತಾಗೋ ಮುಂಚೆನೆ ನಾವು ಕಾಸ್ಟ್ ಟು ಕಾಸ್ಟ್ಗೆ ಎಕ್ಸಿಟ್ ಆಗಕ್ ಆಗುತ್ತೆ. ಬಟ್ ಬಾಕಿ ಟೈಮಲ್ಲಿ ಆಗಲ್ಲ. ಓಕೆನಾ? ಈಗ 3 ಗಂಟೆ ಆಯ್ತು. 3 ಗಂಟೆಗೆ ಏನಾರ ಮೂಮೆಂಟಮ್ ಕೊಟ್ರೆ ತಿರ್ಗಾ ಇದು ಲೋ ಬ್ರೇಕ್ ಮಾಡ್ಕೊಂಡು ಹೋದ್ರೆ ಕಾಲ್ ಅಲ್ಲಿ ಪುಟ್ ಅಲ್ಲಿ ಒಂದು ಮೂಮೆಂಟಮ್ ಸಿಗಬಹುದು. ಅದು ಬ್ರೇಕ್ ಆಗಕ್ಕೆ ಏನೋ ವ್ಯವಸ್ಥೆ ಇದೆ. ಅದೇನಾರ ಬ್ರೇಕ್ ಆಯ್ತು ಅಂತ ಹೇಳಿದ್ರೆ ನೋಡಿ, ಇದೆ ಝೋನ್ ಅಲ್ಲೇ ಇದೆ, ಹೌದಾ? ಬ್ರೇಕ್ ಆಗಿಲ್ಲ, ಮೂಮೆಂಟಮ್ ಬಂದಂಗ್ ಮಾಡಿದ್ದಷ್ಟೇ, ಬಟ್ ಮೂಮೆಂಟಮ್ ಇಲ್ಲ. ಮೂಮೆಂಟಮ್ ಬಂದ್ರೆ ನೋಡಿ, ಇಲ್ಲಿ ಮೂಮೆಂಟಮ್ ಬರೋದು ಹೌದಂತ ಆದ್ರೆ ಇದು ಇಲ್ಲೂ ಸಹ ಮೂಮೆಂಟಮ್ ಕೊಡುತ್ತೆ. ಅವಾಗ ನಾವು ಇಲ್ಲಿ ಬ್ರೇಕ್ಔಟ್ ಗೆ ಟ್ರೈ ಮಾಡ್ಬೋದು. ಅದೊಂದು ಟ್ರೇಡ್ ಅನ್ನ ಪ್ಲಾನಿಂಗ್ ಮಾಡಕ್ಕಾಗತ್ತೆ. ಬಟ್ ಈಗ ಅದು ಸೈಡ್ ವೇಸ್ ಅಲ್ಲಿ ಇದೆ. ಇಂಥ ಟೈಮಲ್ಲಿ ಟ್ರೇಡ್ ಮಾಡದೆ ಇರೋದು ಉತ್ತಮ. ಕ್ಯಾಪಿಟಲ್ ಸೇವ್ಡ್ ಇಸ್ ಕ್ಯಾಪಿಟಲ್ ಅರ್ನ್ ಅಂತ ಹೇಳ್ತಾರೆ. 10 ರೂಪಾಯಿ ಉಳಿತಾಯ ಮಾಡಿದ್ರೆ 10 ರೂಪಾಯಿ ಸಂಪಾದನೆ ಮಾಡಿದ್ದಕ್ಕೆ ಸಮ. ಓಕೆನಾ? ಹಾಳು ಮಾಡ್ಕೊಬಾರ್ದು. ಬೆಳಿಗ್ಗೆ ಒಂದು ಟ್ರೇಡ್ ಮಾಡಿದ್ವಾ, ಎಷ್ಟು ಬಂತ ತಗೊಂಡ್ ಸುಮ್ನೆ ಇರ್ಬೇಕು. ನೋಡಿ, ಇವತ್ತು 900 ರೂಪಾಯಿ ಕೊಟ್ಟಿದ್ದ, ತಗೊಂಡ್ ಸುಮ್ನೆ ಇರ್ಬೇಕು. ಅದು ಬಿಟ್ಬಿಟ್ಟು ಅದನ್ನ ಜಾಸ್ತಿ ಮಾಡ್ತೀನಿ, ಇನ್ನೂ ಸ್ವಲ್ಪ ಮಾಡ್ತೀನಿ ಅಂತೆಲ್ಲ ಹೋದ್ರೆ ಯಾವುದು ಆಗಲ್ಲ. ಇವತ್ ನಮ್ಗೆ ಎಷ್ಟು ಬೇಕೋ ಅಷ್ಟು ಕೊಟ್ಟಿದ್ದಾನೆ ಅಂತ ಸುಮ್ನೆ ದುಡ್ಬೇಕು. ಮಾರ್ಕೆಟ್ ಸರಿ ಇದ್ದಿದ್ದ ದಿವಸ ಚೆನ್ನಾಗಿ ತಗೊಬೇಕು, ಚೆನ್ನಾಗಿಲ್ದಿರೋ ದಿವಸದಲ್ಲಿ ಸುಮ್ನೆ ಇರ್ಬೇಕು. ಸೊ ಸೋಮವಾರ ಏನಾಗುತ್ತೆ ಅಂತ ನೋಡೋಣ. ಅಲ್ಲಿವರೆಗೆ ನಿಮ್ಮೆಲ್ಲರಿಗೂ ಹ್ಯಾಪಿ ವೀಕೆಂಡ್. ಥ್ಯಾಂಕ್ ಯು ವೆರಿ ಮಚ್.